ಏನಂದವ? ಏನಂತ ಹೇಳು? ರುದ್ರ ಮದ್ವೆ ಆಗಕ್ಕಿಲ್ಲ ಅನ್ನ. ಯಾಕೆ ನಿಮಗೆ ವಿಷಯ ಗೊತ್ತಿಲ್ವಾ? ಗೊತ್ತಿಲ್ಲ. ರುದ್ರಭಾವ ದೊಡ್ಡ ಪೈಲ್ವಾನ್ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ. ಅದಾಗುವರೆಗೂ ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡಲ್ಲ ಅಂತ ಶಪಥ ಮಾಡಿದ್ದಾರೆ. ಹೌದು. ಏನು ಇಲ್ಲ, ಸುಮ್ನೆ ಕುತ್ಕೊಳವ. ಹಿಂಗೆಲ್ಲ ಇದ್ದಿದ್ರೆ ಅವತ್ ಅದ್ಕೆವ ಸ್ವಯಂವರ ಯಾಕೆ ಮಾಡ್ತಿದ್ರು? ಸ್ವಯಂವರ ಮಾಡಿದೇನೋ ನಿಜ, ಆದ್ರೆ ರುದ್ರಭಾವ ಯಾರ್ ಕೊಡ್ಲಿಗಾದ್ರೂ ಮಾಲೆ ಹಾಕಿದ್ರಾ? ಇಲ್ಲ ತಾನೇ? ಇಲ್ಲ ಇಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕಿತ್ತು ರುದ್ರಭಾವಂಗೆ ಮದ್ವೆ ಇಷ್ಟ ಇಲ್ಲ ಅಂತ. ಈ ಮನೆಗೆ ನನ್ ಗಂಡನೇ ದಿಕ್ಕು. ಆದಷ್ಟು ಬೇಗ ನನ್ ಗಂಡಂಗೆ ಕುರ್ತಾ ಗಿರ್ತಾ ಎಲ್ಲ ಬಿಡಿಸಿ ಒಳ್ಳೆ ಮನ್ಸನ್ನ ಬದಲಾಯಿಸ್ತೀನಿ. ಇದೇನಮ್ಮಿ, ನಾವಿಲ್ಲಿ ಏನೇನೇನೋ ಪ್ಲಾನು ಮಾಡ್ಕೊಂಡಿದ್ರೆ ಇವಳು ಏನೇನೇನೇನೋ ಹೇಳ್ತಾವಳೆ. ಅವಳು ಹೇಳಿದ್ದೆ ದಿಟ ಆಗ್ಬಿಟ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತದೆ. ಆಮೇಲೆ ನಮ್ ಕೈಗೆ ಚೊಂಬೆ ಗತಿ. ಹಂಗೇನು ಆಗಕ್ಕಿಲ್ಲ, ಸುಮ್ಕಿರಿ. ಬೆಂಕಿ ಮುಂದೆ ಬೆಣ್ಣೆ ಕರಗ್ಲೇಬೇಕು. ಹಂಗೆ ನನ್ ಮಗಳ ಮುಂದೆ ರುದ್ರ ಕರಗ್ಲೇಬೇಕು. ಹಂಗಂತೀಯಾ? ಹೂ ಅಂತೀನಿ. ನನ್ ಮಗಳಿಗೆ ರುದ್ರಂಗ್ ಇಷ್ಟ ಆಗೋ ಹಂಗೆ ಹೆಂಗ್ ನಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಅವಳು ಅವನ್ ಮನಸ್ನ ಗೆಲ್ಲೋ ಹಾಗೆ ಮಾಡೇ ಮಾಡ್ತೀನಿ. ಅದೆಲ್ಲ ಸರಿ ಕಣಮ್ಮಿ, ಆದ್ರೆ ಈ ನಂಜೇಗೌಡ ನಿಜವಾಗ್ಲೂ ಬದಲಾಯ್ತಾನ? ಅಯ್ಯೋ, ಕಾಗೆ ನವಿಲಾಗೋದು ಒಂದೇ, ಈ ನಂಜ ಕುಡ್ತಾ ಬಿಡ್ತಾನೆ ಅನ್ನೋದು ಒಂದೇ. ಮತ್ತೆ ಇವಳು ಅಲ್ಲೆಲ್ಲೋ ಸೇರಿಸ್ತೀನಿ ಅಂತವಳೆ. ಅಲ್ಲಿಗೇನಾರು ಸೇರಿಸ್ಬಿಟ್ರೆ ಕುಡ್ತಾನ ಬುಡ್ಸ್ಬಿಡ್ತಾರ ಕಣಮ್ಮಿ. ಬಿಡ್ಸ್ಬಿಟ್ರೆ ಕಲ್ಸಕ್ ನಾನಿಲ್ವೇ? 2 ಬಾಟ್ಲು ತಂದು ಅವನ್ ಮುಂದೆ ಇಟ್ರೆ ಅವನ್ ನಿಯತ್ತೇ ಹಾಳಾಗೋಗುತ್ತೆ. ಇವಳು ದಡ್ಡಿ, ಅವಳಿಗೇನು ಗೊತ್ತಾಗಕ್ಕಿಲ್ಲ. ನೀವು ಸುಮ್ಕಿರಿ. ಈ ನಂಜೇಗೌಡ ಉದ್ಧಾರ ಆಗಕ್ಕೆ ನಾವು ಬಿಡೋದ್ ಬೇಡ. ಈ ಮನೆಗೆ ದಿಕ್ಕು ದಸೆ ಎಲ್ಲ ನಮ್ ರುದ್ರ ಒಬ್ನೇ. ರುದ್ರ ಊರ್ನೆಲ್ಲ ಆಳಿದ್ರೆ ನನ್ನ ಮಗಳು ರುದ್ರನ್ನೇ ಆಳ್ತಾಳೆ.